ಬಸವ ಕಲ್ಯಾಣ ನಗರವನ್ನು ಶರಣ ಸಂಸ್ಕೃತಿಯ ರಾಜಧಾನಿ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿಸುವ ಗುರಿಯನ್ನು ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಹೊಂದಿದೆ. ಬಸವ ಕಲ್ಯಾಣದಲ್ಲಿ ಸುಮಾರು 900 ವರ್ಷಗಳ ಹಿಂದಿನ ಶರಣರ ಕ್ರಾಂತಿಯ ಬೀಡು ಇವತ್ತಿಗೂ ಜೀವಂತವಾಗಿರುವ 58 ಅವಶೇಷಗಳು. ಆತ್ಮೀಯ ಶರಣು ಬಂಧುಗಳೇ, ಜಗತ್ತಿನ ಐತಿಹಾಸಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಘನವೈಭವ ಹೊಂದಿರುವ ಮಹಾನಗರಗಳಲ್ಲಿ ಕರ್ನಾಟಕದ ಬೀದರ ಜಿಲ್ಲೆಯ ಬಸವ ಕಲ್ಯಾಣ ನಗರ ಒಂದು ಅವಿಮುಕ್ತ ಕ್ಷೇತ್ರವಾಗಿದೆ. ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಹೊಂದಿ ಕಲ್ಯಾಣದಂತಹ ನಗರ ಈ ಭೂತಲದಲ್ಲಿ ಇಲ್ಲ ಎಂಬ ಖ್ಯಾತಿ ಪಡೆದ ಪ್ರಭುಸತ್ತೆಯ ಸ್ಥಾವರ ಕಲ್ಯಾಣ ಬಸವಾದಿ ಶರಣರ ಪ್ರಜಾಸತ್ತೆಯಿಂದ ಜಂಗಮತ್ವ ಪಡೆಯಿತು. ಬಸವ ಮಹಾದ್ವಾರ ಇದರ ಎತ್ತರ 108 ಅಡಿ ಮತ್ತು 120 ಅಡಿ ಅಗಲವಿದ್ದು 6 ಮಹಡಿಯಿಂದ ಮಾಡಿರುವ ಮಹಾದ್ವಾರ ಇದಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಬಸವ ಕಲ್ಯಾಣ ನಗರಕ್ಕೆ ಹೋಗುವಾಗ ಮೊದಲು ಸಿಗುವುದೇ ಬಸವ ಮಹಾದ್ವಾರ. ಇದರ ಮಧ್ಯದಲ್ಲಿ ಬಸವಣ್ಣನವರ ಮೂರ್ತಿ ಕೂಡ ಇದೆ. ಶ್ರೀ ಕ್ಷೇತ್ರ ಪರುಷಕಟ್ಟೆ ಬಸವಣ್ಣನವರು ದಿನನಿತ್ಯ ಸಾರ್ವಜನಿಕರ ಸಂಪರ್ಕ ಪಡೆಯುವ ಮತ್ತು ಜನಸಾಮಾನ್ಯರ ಕುಂದುಕೊರತೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರ ಕೊಡುತ್ತಿರುವ ಸ್ಥಳವೇ ಶ್ರೀ ಕ್ಷೇತ್ರ ಪರುಷಕಟ್ಟೆ. ತಮ್ಮ ರಾಜ್ಯಭಾರದ ಕೆಲಸ ಮುಗಿಸಿಕೊಂಡು ಕೋಟೆಯಿಂದ ಹೊರಟು ನೇರವಾಗಿ ಬಂದು ಇಲ್ಲೇ ಕುಳಿತುಕೊಳ್ಳುತ್ತಿದ್ದರು. ಬಸವ ಮಹಾಮನೆ ಮತ್ತು 108 ಅಡಿ ಬಸವಣ್ಣನವರ ಮೂರ್ತಿ. ಪೂಜ್ಯ ಶ್ರೀ ಮಾತೆ ಮಹಾದೇವಿ ಅವರ ನೇತೃತ್ವದಲ್ಲಿ ನಿರ್ಮಿಸಲಾದ ಈ ಸ್ಥಳದಲ್ಲಿ 108 ಅಡಿ ಎತ್ತರದ ಬಸವೇಶ್ವರರ ಮೂರ್ತಿ ಇದೆ. ಬಸವ ಕಲ್ಯಾಣಕ್ಕೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ಸ್ಥಳವಿದ್ದು ಬಹಳ ಸುಂದರವಾಗಿ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ 2 ಗವಿಗಳಿವೆ. ಅವುಗಳಲ್ಲಿ ಅನೇಕ ಶರಣರ ಮೂರ್ತಿಗಳನ್ನು ಇಡಲಾಗಿದೆ. ಮತ್ತು ಇಲ್ಲಿ ಶರಣರ ಗ್ರಾಮ ಕೂಡ ಇದೆ. ಬಂದ ಪ್ರವಾಸಿಗರಿಗೆ ಅತಿಥಿ ಗೃಹವೂ ಇದೆ. ಬಂದವರ ಓಣಿ ಅತ್ಯಂತ ಪರಿಶುದ್ಧ ಮತ್ತು ಪ್ರಶಾಂತವಾದ ಸ್ಥಳ. ಬಸವ ಕಲ್ಯಾಣಕ್ಕೆ ಈ ಮಾರ್ಗದಿಂದ ಬರುವ ಶರಣರು ಮೊದಲು ತಂಗುವ ಸ್ಥಳ ಇದಾಗಿತ್ತು. ಹಾಗಾಗಿ ಈ ಸ್ಥಳವನ್ನು ಬಂದವರ ಓಣಿ ಎಂದು ಕರೆಯುತ್ತಾರೆ. ಈ ಸ್ಥಳದ ಪ್ರವೇಶ ದ್ವಾರಕ್ಕೆ ಕಲ್ಯಾಣ ಮಂಟಪವಿದ್ದು ಅದರ ಪಕ್ಕದಲ್ಲಿ ತುರುಗಾಹಿ ರಾಮಣ್ಣ ಶರಣರ ವಿಶ್ರಾಂತಿ ಸ್ಥಳವಿದೆ. ಬಸವ ಕಲ್ಯಾಣದಲ್ಲಿರುವ ಎಲ್ಲಾ ಸ್ಮಾರಕದಲ್ಲಿ ಅತ್ಯಂತ ಸುಂದರವಾದ ಪ್ರಕೃತಿ ಇರುವ ಸ್ಥಳ ಇದಾಗಿದೆ. ಅಕ್ಕ ಮಹಾದೇವಿ ಗವಿ ಅಕ್ಕ ಮಹಾದೇವಿಯವರು ಅನುಷ್ಠಾನಗೈದ ಸ್ಥಳ ಇದಾಗಿದೆ ಎಂದು ಹೇಳಲಾಗುತ್ತದೆ. ಈ ಸ್ಥಳ ಬಹಳ ಸುಂದರವಾಗಿ ಕಾಣಿಸುತ್ತದೆ ಮತ್ತು ಅತ್ಯಂತ ಶಾಂತವಾಗಿದೆ.
ಮಡಿವಾಳ ಮಾಚಿದೇವರ ಹೊಂಡ ಅತಿ ಸುಂದರ ನಿಸರ್ಗದ ರಮಣೀಯ ತಾಣ ಇದಾಗಿದೆ. 4 ಕಡೆಯಿಂದ ನೀರಿದ್ದು ಮಧ್ಯದಲ್ಲಿ ಮಡಿವಾಳ ಮಾಚಿದೇವರ ಮಂದಿರವಿದ್ದು ಸೇತುವೆ ಮುಖಾಂತರ ಮಂದಿರಕ್ಕೆ ಹೋಗಬಹುದಾಗಿದೆ. ಈ ಹೊಂಡದ ಸುತ್ತ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದು ಪಾದಚಾರಿಗಳಿಗೆ ಸುತ್ತಲೂ ರಸ್ತೆ ಮಾಡಲಾಗಿದೆ. ಈ ಹೊಂಡವು ವಿಹಂಗಮವಾಗಿ ಕಾಣಿಸುತ್ತದೆ. ಈ ಶರಣರು ಮೂಲತಃ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯವರು. ಶರಣರ ಬಟ್ಟೆ ಮಾತ್ರ ಮಾಚಿದೇವರು ಮಡಿ ಮಾಡಿ ಕೊಡುತ್ತಿದ್ದರು. ಪ್ರತಿ ವರ್ಷ ಶ್ರಾವಣ ತಿಂಗಳು ಮಡಿವಾಳ ಸಮಾಜದವರು ಇಲ್ಲಿ ಬೃಹತ್ ಕಾರ್ಯಕ್ರಮ ಮಾಡುತ್ತಾರೆ. ಅಕ್ಕನಾಗಮ್ಮ ಗವಿ. ಬಸವೇಶ್ವರ ಅವರ ಅಕ್ಕನ ಹೆಸರೇ ಅಕ್ಕನಾಗಮ್ಮ. ಈ ಗವಿ ಬಹಳ ಸುಂದರವಾಗಿದ್ದು ವಿಶಾಲ ಪ್ರದೇಶದಲ್ಲಿದೆ. ಬಸವ ಕಲ್ಯಾಣದಲ್ಲಿ ಕ್ರಾಂತಿಯಾದ ನಂತರ ಎಲ್ಲಾ ಶರಣರು ಈ ಮಾರ್ಗದಿಂದಲೇ ಸೋಲಾಪುರಕ್ಕೆ ಹೋದರೆಂದು ನಂಬಲಾಗುತ್ತದೆ. ತ್ರಿಪುರಾಂತಕೇಶ್ವರ ಮಠ. ಯಾತ್ರಿಕರು ಬಸವ ಕಲ್ಯಾಣಕ್ಕೆ ಬಂದಾಗ ಇಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗುತ್ತಿತ್ತು. ಅರಿವಿನ ಮನೆ. ಬಸವೇಶ್ವರರು ವಾಸವಾಗಿದ್ದ ಈ ಸ್ಥಳವನ್ನು ಅರಿವಿನ ಮನೆ ಎಂದು ಕರೆಯುತ್ತಾರೆ. ಅಲ್ಲಮಪ್ರಭು ಗದ್ದುಗೆ ಮಠ. ಈ ಮಠ ಕರಿಕಲ್ಲಿನಿಂದ ನಿರ್ಮಾಣವಾಗಿದ್ದು ಸುಂದರವಾಗಿ ಕಾಣುತ್ತದೆ. ಹರಳಯ್ಯನವರ ಗವಿಗಳು. ಈ ಸ್ಥಳದಲ್ಲಿ ಒಟ್ಟು 8 ಸಣ್ಣ ಸಣ್ಣ ಗವಿಗಳಿವೆ. ಈ ಗವಿಯಲ್ಲಿ ಒಂದು ಬಯಲು ವೇದಿಕೆ, ಮಕ್ಕಳಿಗೆ ಆಟವಾಡುವ ಸ್ಥಳ, ಕಾರಂಜಿ ಮತ್ತು ಕೈಯಿಂದ ವಚನ ರಚನೆ ಮಾಡುವ ಪುತ್ಥಳಿಯನ್ನು ನಿರ್ಮಿಸಲಾಗಿದೆ. ಅಂಬಿಗರ ಚೌಡಯ್ಯ ಗವಿ. ಇಲ್ಲಿ ಒಟ್ಟು 3 ಗವಿಗಳಿದ್ದು ಇವುಗಳ ಸ್ವಲ್ಪವೇ ಮುಂದೆ ಹೋದರೆ ನೀರು ಹರಿಯುವುದು ಕಾಣಿಸುತ್ತದೆ. ಈ ಶರಣರು ರಾಣೆಬೆನ್ನೂರು ತಾಲೂಕಿನ ಚೌಡಾಪುರದಲ್ಲಿ ಜನಿಸಿ ಮುಂದೆ ಇಲ್ಲಿ ಬಂದು ವಾಸವಾಗಿದ್ದರು. ನೂಲಿಯ ಚಂದಯ್ಯನವರ ಗವಿ. ಈ ಸ್ಥಳದಲ್ಲಿ 2 ಬಾವಿಗಳಿದ್ದು ಒಂದು ಬಾವಿಯನ್ನು ಚಂದಯ್ಯನ ಬಾವಿ ಎಂದು ಕರೆಯುತ್ತಾರೆ ಮತ್ತು ಈ ಬಾವಿಯ ನೀರನ್ನು ಅವರು ನೂಲನ್ನು ಹೊಸೆಯಲು ಬಳಸುತ್ತಿದ್ದರು. ನರಿಹುಲ್ಲಿನಿಂದ ನೂಲು ತಯಾರಿಸುವ ಕಾಯಕ ಮಾಡುತ್ತಿದ್ದರು. ಈ ಗವಿಯ ಪಕ್ಕದಲ್ಲಿಯೇ ಮಕ್ಕಳ ಉದ್ಯಾನವನವನ್ನು ಸರ್ಕಾರ ನಿರ್ಮಾಣ ಮಾಡುತ್ತಿದೆ. ಜೇಡರದಾಸಿಮಯ್ಯ. ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಲಾಗಿದ್ದು ಕಲ್ಲಿನಿಂದ ಕಟ್ಟಲಾಗಿದೆ. ಬಟ್ಟೆ ನೇಯುವುದು ಈ ಶರಣರ ಕಾಯಕವಾಗಿತ್ತು. ಕಲ್ಯಾಣ ಚಾಲುಕ್ಯರ ಕೋಟೆ. ಕಲ್ಯಾಣ ಚಾಲುಕ್ಯರ ದೊರೆ 1ನೇಯ ಸೋಮೇಶ್ವರ ಕಟ್ಟಿಸಿದ ಕೋಟೆ ಇದಾಗಿದೆ. 3 ಸುತ್ತಿನ ಕೋಟೆ ಆಗಿದ್ದು ಸುಮಾರು 29 ಎಕರೆಯಲ್ಲಿ ಕಟ್ಟಲಾಗಿದೆ. ಈ ಕೋಟೆಯಲ್ಲಿ ದರ್ಬಾರ್ ಸಭಾಂಗಣ, ಕಚೇರಿ, ರಾಣಿಯರ ಮಹಲ್, ರಾಜ್ ಮಹಲ್, ಸಿಬ್ಬಂದಿಯ ಕೊಠಡಿಗಳು ಮತ್ತು ರಂಗಿನ್ ಮಹಲ್ ಇತ್ಯಾದಿಗಳನ್ನು ನೋಡಬಹುದು. ಉರಿಲಿಂಗಪೆದ್ದಿ ಶರಣರ ಗವಿ. ಇಲ್ಲಿ ಒಂದು ಗವಿಯಿದ್ದು ಅದರ ಪಕ್ಕದಲ್ಲಿ ಶಿವಲಿಂಗ ಇರುವ ಒಂದು ಮಂದಿರ ಕೂಡ ಇದೆ. ಗವಿಯ ಸುತ್ತಲೂ ಚೆನ್ನಾಗಿ ಉದ್ಯಾನವನವನ್ನು ನಿರ್ವಹಣೆ ಮಾಡಲಾಗಿದೆ. ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಗವಿ.
ಶ್ರೀ ರೇವಣಸಿದ್ಧ ಮತ್ತು ಅವರ ಮಗ ಘನಲಿಂಗ ರುದ್ರಮುನಿಗಳು ಬಹಳ ದಿನಗಳ ಕಾಲ ಇಲ್ಲಿಯೇ ಇದ್ದರು ಎಂದು ಹೇಳಲಾಗುತ್ತದೆ. ಈ ಗವಿಯು ಬಹಳ ಆಳವಾಗಿ ಇದ್ದರೂ ಕೂಡ ಸೂರ್ಯನ ಕಿರಣಗಳು ನೇರವಾಗಿ ಗದ್ದುಗೆಯ ಮೇಲೆ ಬೀಳುತ್ತವೆ. ಈ ಗವಿಯ ಒಳಗಡೆ ಮತ್ತೆರಡು ಗವಿಗಳಿವೆ. ಈ ಗವಿಯ ಪಕ್ಕದಲ್ಲಿಯೇ ಕೆರೆಯ ದಡದಲ್ಲಿ ಒಂದು ಸಣ್ಣ ಗವಿ ಇದೆ. ಅದನ್ನೇ ಮರತೂರಿನ ವಿಜ್ಞಾನೇಶ್ವರ ಗವಿ ಎಂದು ಕರೆಯುತ್ತಾರೆ. ಚಾಲುಕ್ಯರ ಆನೆ ತೊಳೆಯುವ ಬಾವಿ ಮತ್ತು ಡುಮ್ಮಗಣೇಶ. ಚಾಲುಕ್ಯರ ಆನೆ ತೊಳೆಯುವ ಬಾವಿ ಗಣೇಶ ಮೂರ್ತಿಯು ಒಂದೇ ಶಿಲೆಯಲ್ಲಿ ಅದ್ಭುತವಾಗಿ ಕೆತ್ತಲಾದ ಬಹುದೊಡ್ಡ ವಿಗ್ರಹವಾಗಿದೆ. ಆದ್ದರಿಂದ ಈ ವಿಗ್ರಹವನ್ನು ಡುಮ್ಮಗಣೇಶ ಎಂದು ಕರೆಯುತ್ತಾರೆ. ಕಂಬಳಿನಾಗಿ ದೇವರ ಮಠ. ಜನರು ಈ ಮಠವನ್ನು ಕಂಬಳಿ ಮಠವೆಂದು ಕರೆಯುತ್ತಾರೆ. ಈ ಶರಣರ ಇನ್ನೊಂದು ಹೆಸರು ಶಿವನಾಗಯ್ಯ. ಬಸವೇಶ್ವರ ದೇವಸ್ಥಾನ ಮತ್ತು ದಾಸೋಹ. ಬಸವ ಕಲ್ಯಾಣ ನಗರ ದೇವಾಲಯವೆಂದರೆ ಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸುಮಾರು ಅರ್ಧ ಎಕರೆಯಲ್ಲಿ ಕಟ್ಟಲಾಗಿದೆ. ಈ ಮಂದಿರದಲ್ಲಿ ವಿಶಾಲವಾದ ಹೊರಾಂಗಣ, ದೊಡ್ಡದಾದ ಗರ್ಭಗುಡಿ ಮತ್ತು ಎತ್ತರವಾದ ಗೋಪುರವು ಈ ಮಂದಿರಕ್ಕೆ ಕಟ್ಟಲಾಗಿದೆ. ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿಯವರು ಬಹಳ ಸುಂದರವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ದಿನಾಲೂ ದಾಸೋಹದ ವ್ಯವಸ್ಥೆ ಇದೆ. ಸದ್ಗುರು ಸದಾನಂದ ಸ್ವಾಮಿ ಮಠ, ಬಸವ ಕಲ್ಯಾಣ. ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಭಕ್ತಿ ನಿವಾಸ. ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರು ಕನ್ನಡಿಗರ ಬಳಗವನ್ನು ಕೂಡಿ ತ್ರಿವಿಧ ದಾಸೋಹ ನಡೆಸಿ ಶರಣ ಸ್ಮೃತಿಯನ್ನು ಹಸಿರುಗೊಳಿಸಿ ನಿತ್ಯ ಕಾರ್ಯದಲ್ಲಿ ನಿರತರಾಗುತ್ತಾ ತಮ್ಮ ಮುಕ್ತಿಗಾಗಿ ಇಲ್ಲೇ ಜೀವನ ಕಳೆದು ದೈವಾಧೀನರಾದರು. ಭಾಲ್ಕಿ ಶತಾಯುಷಿ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರ ತಪಸ್ಸಿನ ಫಲವಾಗಿ ದಿನನಿತ್ಯ ಬರುವ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಭಾಲ್ಕಿ ಮಠದ ಆಶ್ರಯದಲ್ಲಿ ಇರುತ್ತದೆ. ಭಾಲ್ಕಿ ಶತಾಯುಷಿ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರಿಂದ ನಿರ್ಮಿತವಾದ ಅನುಭವ ಮಂಟಪ. ನೂತನ ಅನುಭವ ಮಂಟಪ. ನೂತನ ಅನುಭವ ಮಂಟಪವು 101 ಎಕರೆ ಪ್ರದೇಶದಲ್ಲಿ 770 ಕಂಬಗಳು, 8 ದ್ವಾರಗಳು, 6 ಅಂತಸ್ತು, 181 ಫೀಟ್ ಎತ್ತರ, ಒಟ್ಟಾರೆ ಅಂದಾಜು 1000 ಕೋಟಿಯ ವಿಶ್ವ ಸ್ಥಳೀಯ ಆಧುನಿಕ ಮಂಟಪವಾಗಿ ಅರಳುತ್ತಿದೆ. ಸಾರ್ವಜನಿಕರಿಗೆ 1 ವರ್ಷದೊಳಗೆ ವೀಕ್ಷಿಸಲು ಲಭ್ಯವಾಗುವುದು. ಬಿಕೆಡಿಬಿ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಬೋರ್ಡ್ ಅಧೀನದಲ್ಲಿ ನಿರ್ವಹಿಸಲ್ಪಡುತ್ತಿವೆ. ಇಂತಹ ಐತಿಹಾಸಿಕ ಬಸವ ಭಾರತ ಉತ್ಸವಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಕೇರಳ ಅಲ್ಲದೆ ದೇಶ ವಿದೇಶದ ಶರಣ ಶರಣೆಯರು ಈಗಿನಿಂದಲೇ ಇದರಲ್ಲಿ ಪಾಲ್ಗೊಳ್ಳುವ ತಯಾರಿ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ